ಮನೆಯೊಂದು ಮೂರು ಬಾಗಿಲಾಗ್ಬಿಡ್ತಾ ಟಿಎಂಸಿ ಪಕ್ಷದ ಪರಿಸ್ಥಿತಿ ದೇಶಾದ್ಯಂತ ಹಲ್ಚಲ್ ಎಬ್ಬಿಸ್ತಾ ಇದೆ 20 ಸಂಸದರ ಪತ್ರ ಟಿಎಂಸಿಯ 20 ಸಂಸದರ ಪತ್ರ ಕುತೂಹಲ ಕಾರಣ ಆಗ್ತಾ ಇದೆ ಟಿಎಂಸಿ ಪ್ರತ್ಯೇಕ ಬಣ ರಚನೆ ಕೋರಿ ಪತ್ರವನ್ನ ಸಂಸದರು ಬರೆದಿದ್ರು ಟಿಎಂಸಿ ಸಂಸದರ ಪತ್ರವನ್ನ ಲೋಕಸಭಾ ಸ್ಪೀಕರ್ ರಿಸೀವ್ ಮಾಡಿದ್ದಾರೆ ಎರಡು ಬಣಗಳಲ್ಲಿ ವಿಭಜನೆಯಾಗಿತ್ತ ಹಾಗಾದ್ರೆ ಟಿಎಂಸಿ ತೃಣಮೂಲ ಕಾಂಗ್ರೆಸ್ ಖ್ಯಾತ ಕ್ರಿಕೆಟಿಗ ಯೂಸುಫ್ ಪಠಾಣ್ ನಟಿ ರಚನಾ ಬ್ಯಾನರ್ಜಿ ಮಿಥಾಲಿ ಬಾಗ್ದೇವ್ ಶತಾಬ್ದಿ ರಾಯ್ ಸೇರಿದಂತೆ 20 ಸಂಸದರು ಆ ಒಂದು ಲೆಟರ್ಗೆ ಸಹಿ ಹಾಕಿದ್ದಾರೆ ರೆಬಲ್ ಬಣದ ಪಟ್ಟಿಯಲ್ಲಿ ಪ್ರಮುಖ ನಾಯಕಿ ಸಯೋನಿ ಘೋಷ್ ಕೂಡ ಇದ್ದಾರೆ ಇದು ನಿಜಕ್ಕೂ ಆಶ್ಚರ್ಯಕರ ಬೆಳವಣಿಗೆ ಇದು ಟಿಎಂಸಿಲಿ ಏನಾಗ್ತಾ ಇದೆ ಇಲ್ಲಿ ತನಕ ಇದ್ದಂತಹ ಟಿಎಂಸಿ ಏನು ಅಂಡ್ ಅಧಿಕಾರ ಇದ್ದಾಗ ಅಥವಾ ಪವರ್ ಇದ್ದಾಗ ಹೆಂಗಿರುತ್ತೆ ಪವರ್ ಹೋಯ್ತು ಅಂತ ಗೊತ್ತಾಗ್ತಿದ್ದಂತೆ ಯಾರೆಲ್ಲ ಮನಸ್ಥಿತಿ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ ಅಂದರೆ ರಾಜಕೀಯವೇ ಬೇರೆ ಬಿಡಿ ರಾಜಕೀಯದಲ್ಲಿ ನಾವು ಮನಸ್ಥಿತಿ ಅಂತ ನಾವು ಚರ್ಚೆ ಮಾಡೋದೇ ತಪ್ಪ ಅಂತ ಹಂಗೆ ನೋಡೋದಾದ್ರೆ ವಿಧಾನಸಭಾ ಚುನಾವಣೆಯ ನಂತರ ಪಕ್ಷದೊಳಗೆ ಭಿನ್ನಮತ ಸ್ಫೋಟ ಆಗ್ತಾ ಇದೆ ಟಿಎಂಸಿಯಲ್ಲಿ ತಮ್ಮನ್ನ ಪ್ರತ್ಯೇಕ ಸಂಸದೀಯ ಬಣವಾಗಿ ಗುರುತಿಸಬೇಕು ಅಂತ ಪತ್ರದಲ್ಲಿ ಮನವಿ ಮಾಡಿದರೆ 20ಕ್ಕೂ ಹೆಚ್ಚಿನ ಸಂಸದರು ಪಕ್ಷದ ಅಧಿಕೃತ ಚುನಾವಣಾ ಚಿಹ್ನೆಯ ಮೇಲೂ ಕೂಡ ಹಕ್ಕು ಮಂಡನೆ ಸೇಮ್ ಮಹಾರಾಷ್ಟ್ರದಲ್ಲಿ ಏನಾಗಿತ್ತು ಆ ಪ್ರಯತ್ನಗಳಾಗ್ತಾ ಇದೆ ಇದರಿಂದ ಪಕ್ಷದಲ್ಲಿ ದೊಡ್ಡ ಮಟ್ಟದ ವಿಭಜನೆಯ ಸಾಧ್ಯತೆ ಇದೆ ಜೀವಮಾನದಲ್ಲಿ ಅತಿ ದೊಡ್ಡ ಸವಾಲನ್ನ ಮಮತಾ ಬ್ಯಾನರ್ಜಿ ಎದುರಿಸ್ತಾ ಇದ್ದಾರೆ ಪಕ್ಷವನ್ನ ಅವ್ರು ನಡೆಸ್ಕೊ ಬಂದಂತಹ ರೀತಿ ಇದೆಯಲ್ಲ 28 ವರ್ಷಗಳು ಅಧಿಕಾರ ಮಾಡಿದಿದೆಯಲ್ಲ ಅವೆಲ್ಲವೂ ಕೂಡ ಕೇವಲ 1 ತಿಂಗಳ ಅವಧಿಯಲ್ಲಿ ನುಚ್ಚು ನೂರಾಗಿದೆ ಇವರು ಆಮೇಲೆ ಇನ್ನೊಂದೇನಂತ ಇದ್ದಾರೆ ಅಂದರೆ ಈ ಸಂಸದರೆಲ್ಲ ಸ್ಪೀಕರಿಗೆ ಪತ್ರ ಕೊಡಬೇಕಾದ್ರೆ ಸೈನ್ ಹಾಕಿದ್ದಾರೆ ನೋಡ್ತಾ ಇದ್ದೀರಾ ಸೈನ್ ಅದ್ರ ಜೊತೆಗೆ ಇನ್ನೊಂದು ರಿಕ್ವೆಸ್ಟ್ ಮಾಡಿದ್ದಾರೆ ಈ INDI ಅವ್ರ ಜೊತೆಗೆಲ್ಲ ನಾವು ಗುರುತಿಸ್ಕೊಳ್ಳಲ್ಲ ಆ್ಯಂಡ್ ಅವ್ರ ಜೊತೆ ನಾವು ಬರ್ತೀವಲ್ಲ ಸೆಷನಲ್ಲಿ ಅವ್ರ ಪಕ್ಕ ಕುತ್ಕೊಳ್ಳಲ್ಲ ನಾವು ನಮಗೆ ಪ್ರತ್ಯೇಕ ಆಸನದ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದಾರಂತೆ ಅಷ್ಟರ ಮಟ್ಟಿಗೆ ನಾವು ಬೇಸತ್ತು ಹೋಗ್ಬಿಟ್ಟಿದ್ವಿ ನಮಗೆ ದಯವಿಟ್ಟು ಸಪ್ರೇಟ್ ಮಾಡಿ ಅಂತ ಡೆಫಿನೆಟ್ಲಿ ಇದು BJPಗೆ ಲಾಭ ಆಗುತ್ತಾ ಹೌದು ಓಕೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಜೊತೆಗೆ ವಿಶ್ಲೇಷಣೆಯನ್ನ ಕೂಡ ನನ್ನ ಕಲ್ಲಿಗ ಶಿವು ನೀಡ್ತಾ ಹೋಗ್ತಾರೆ ಶಿವು ಈಗ ಈಸಿ ಮನೆಯೊಂದು 3 ಬಾಗ್ಲಾಯ್ತಾ 4 ಬಾಗ್ಲಾಯ್ತಾ ಅಂತ ಕೇಳೋದು ಬಟ್ ಜಸ್ಟ್ ಇಮ್ಯಾಜಿನ್ ಪವರ್ ಅನ್ನೋದು ಎಷ್ಟು ಪವರ್ಫುಲ್ 28 ವರ್ಷಗಳ ಪಕ್ಷ 28 ವರ್ಷ ಅಧಿಕಾರದಲ್ಲಿದ್ದ ಪಕ್ಷ ಕೇವಲ 1 ತಿಂಗಳ ಅವಧಿಯಲ್ಲಿ ನುಚ್ಚು ನೂರಾಗ್ತಾ ಇದೆ ಅಂದಾಗ ಚರ್ಚೆ ಮಾಡೋದು ತುಂಬಾ ಇದೆ ಉದಾಹರಣೆಗಳನ್ನು ಕೊಡೋದು ತುಂಬಾ ಇದೆ ಏನು ಹೇಳ್ತೀರಿ ನೋಡಿ ಈಗ 29 ಸಂಸದರು ಟಿಎಂಸಿಯಿಂದ ಗೆದ್ದಿದ್ರು ಕಳೆದ ಬಾರಿಯ ಲೋಕಸಭೆ ಎಲೆಕ್ಷನ್ನಲ್ಲಿ 29 ಸಂಸದರ ಪೈಕಿ ಈಗ ಬರೋಬ್ಬರಿ 20 ಸಂಸದರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಕಳೆದ ತಿಂಗಳು 18ನೇ ತಾರೀಕು ಒಂದು ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ಅಂದರೆ ಇಷ್ಟು ದಿನಗಳ ಕಾಲ ಚರ್ಚೆಯಲ್ಲಿ ಏನಿತ್ತು ಅಂದರೆ ವಿದ್ಯಾ ನಮ್ಮನ್ನು NDA ಮೈತ್ರಿಕೂಟದ ಭಾಗವಾಗಿ ಗುರುತಿಸಿ ಅಂತ ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ ಅನ್ನುವ ರೀತಿಯಾದಂಥ ಚರ್ಚೆ ಇತ್ತು ಆದರೆ ನೋ ಈಗ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಪ್ರತ್ಯೇಕ ಸಂಸದೀಯ ಬಣ ಅಂತ ನಮ್ಮನ್ನು ಗುರುತಿಸಿ ಅಂತ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಮತ್ತು ಎಕ್ಸ್ಕ್ಲೂಸಿವ್ ಆಗಿ ಬೆಳಗ್ಗೆಯಿಂದಲೂ ಎಲ್ಲ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಸಹಿ ಇರ್ತಕ್ಕಂಥ ಪತ್ರವನ್ನು ಗಮನಿಸ್ತಾ ಇದ್ದೀವಿ ಇದರಲ್ಲಿ ನೋಡಿ 19 ಜನ ಸಂಸದರು ಸಹಿ ಮಾಡಿದ್ದಾರೆ 19 ಜನ ಸಂಸದರು ಯಾರು ಅನ್ನುವಂಥದ್ದು ಇವತ್ತು ವಿತ್ ಪ್ರೂಫ್ ಜಗಜ್ಜಾಹೀರಾಗಿದೆ ಅದರಲ್ಲಿ ಕಾಕೋಲಿ ಘೋಷ್ ಹಾಗೆ ಜಗದೀಶ್ ಚಂದ್ರ ಬಸೂನಿಯಾ ಖಾಲಿಲೂರ್ ರೆಹಮಾನ್ ಯೂಸುಫ್ ಪಠಾಣ್ ಖ್ಯಾತ ಮಾಜಿ ಕ್ರಿಕೆಟಿಗರು ಹಾಗೆ ಅಬು ತಹೀರ್ ಖಾನ್ ಹೀಗೆ 19 ಜನ ಸಹಿ ಮಾಡಿದ್ದಾರೆ ಇಲ್ಲಿ ವಿದ್ಯಾ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂದ್ರೆ ಈ 19 ಜನರ ಪೈಕಿ 3 ಜನ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅಂದರೆ ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಂಸದರಿದ್ದಾರೆ ಅದು ಎಲ್ಲೋ ಒಂದು ಕಡೆ ಮಮತಾ ಬ್ಯಾನರ್ಜಿ ಅವರಿಂದ ಅವರು ದೂರ ಬಂದಿರತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ ರೆಬಲ್ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಈ 3 ಜನರು ಬೇರೆಯದೇ ರೀತಿಯಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಹುಟ್ಟುಹಾಕಿದ್ದಾರೆ ಇದರ ಮಧ್ಯೆ ಶತ್ರುಘ್ನ ಸಿನ್ಹಾ ಅವರ ಹೆಸರು ಸಹ ಇದೆ ಸಿಗ್ನೇಚರ್ ಅವರು ಸಹ ಸೈನ್ ಮಾಡಿದ್ದಾರೆ ಆದರೆ 2 ದಿನಗಳ ಹಿಂದೆ ನಡೆದಂಥ ಬೆಳವಣಿಗೆನ ನಾವು ಗಮನಿಸಬೇಕಾಗಿದೆ ವಿದ್ಯಾ ಶತ್ರುಘ್ನ ಸಿನ್ಹಾ ಅವರು ಉಲ್ಟಾ ಹೊಡೆದು ಬಿಟ್ಟಿದ್ದಾರೆ ಅಂತ ಕಳೆದ ತಿಂಗಳ 18ನೇ ತಾರೀಕು ಲೆಟರಲ್ಲಿ ಸೈನ್ ಮಾಡುವಾಗ ಅವ್ರು ಸೈನ್ ಮಾಡಿದ್ರು ಆದರೆ 2 ದಿನಗಳ ಹಿಂದೆ ತಮ್ಮ ನಿಷ್ಠೆಯನ್ನ ಮಮತಾ ಬ್ಯಾನರ್ಜಿ ಅವರಿಗೆ ತಾನು ವ್ಯಕ್ತಪಡಿಸ್ತಾ ಇದ್ದೀನಿ ನನ್ನ ಕಷ್ಟ ಕಾಲದಲ್ಲಿ ಮಮತಾ ಬ್ಯಾನರ್ಜಿ ಅವರು ನಿಂತಿದ್ರು ಯಾಕಂದ್ರೆ ಕಾಂಗ್ರೆಸ್ ಇಂದ
ಶತ್ರುಘ್ನ ಸಿನ್ಹಾ ಅವರು ಬಂದಂಥ ಸಂದರ್ಭದಲ್ಲಿ ನನ್ನ ಕಷ್ಟ ಕಾಲದಲ್ಲಿ ಮಮತಾ ಬ್ಯಾನರ್ಜಿ ಅವರು ನಿಂತ್ಕೊಂಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಶತ್ರುಘ್ನ ಸಿನ್ಹಾ ಅವರು ಏನು ಮಾಡ್ತಾರೆ ಮುಂದಿನ ಹಂತಗಳಲ್ಲಿ ಅನ್ನೋದು ಗೊತ್ತಿಲ್ಲ. ಈಗ ಈ 19 ಜನರು ಸಹಿ ಮಾಡಿರ್ತಕ್ಕಂಥ ಪತ್ರ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಿಕ್ಕಿದೆ. ಆ ಪತ್ರ ಈಗ ಬಹಿರಂಗವಾಗಿದೆ. ಈಗಿರ್ತಕ್ಕಂಥ ಪ್ರಶ್ನೆ, ಎಕ್ಸಾಕ್ಟ್ ಪ್ರಶ್ನೆ ಏನು ಅಂದರೆ ವಿದ್ಯಾ, ಈಗ ಸದ್ಯ NDA ಬಲಾಬಲ 292 ಇದೆ ಪಾರ್ಲಿಮೆಂಟಲ್ಲಿ. ಈ 292ರ ಜೊತೆಗೆ ಈ 20 ಸಂಸದರು ಏನಾದರೂ ಸೇರ್ಕೊಂಡ್ರೆ ಸಹಜವಾಗಿ NDAಗೆ ಮುಂದೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಪಾರ್ಲಿಮೆಂಟಲ್ಲಿ ಅಥವಾ ಯಾವುದೇ ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ಳೋದಕ್ಕೆ ಬಹಳ ಈಸಿ ಆಗುತ್ತೆ ಅಂತ ನೋಡಿ. ಈಗ ಒಂದು ವುಮೆನ್ ರಿಸರ್ವೇಷನ್ ಬಿಲ್ಲು, ಎರಡನೆಯದು ಡಿಲಿಮಿಟೇಷನ್ ಬಿಲ್ಲು, ಮೂರನೆಯದು ಒನ್ ನೇಷನ್ ಒನ್ ಎಲೆಕ್ಷನ್. ಸೊ ಮುಂದಿನ ಹಂತಗಳಲ್ಲಿ ಈ ವರ್ಷದ ಮುಂಗಾರು ಅಧಿವೇಶನದ ಒಳಗಾಗಿ ಈ 3 ಬಿಲ್ಗಳನ್ನು ತರಬೇಕು ಅನ್ನೋದು ಒಂದು ಆಲೋಚನೆಯಲ್ಲಿ ಕೇಂದ್ರ ಸರ್ಕಾರ ಇದೆ. ಲಾಸ್ಟು ವುಮೆನ್ ರಿಸರ್ವೇಷನ್ ಬಿಲ್ಲು ಮತ್ತು ಡಿಲಿಮಿಟೇಷನ್ ಬಿಲ್ ಬಿದ್ದು ಹೋಗಿತ್ತು ಬಿಕಾಸ್ ಆಫ್ ನಂಬರ್ಸ್ ಕಡಿಮೆ ಇದ್ದಿದ್ದರಿಂದ. ಸೊ ಹಾಗಾಗಿ ಈಗ ಈ ರೆಬೆಲ್ ಬಣ ಏನಿದೆ, TMCಯ ರೆಬೆಲ್ ಬಣ, ಒಂದು ವೇಳೆ ಏನಾದರೂ ಮುಂದಿನ ಹಂತಗಳಲ್ಲಿ ಮುಂದಿನ ಸೆಷನ್ಗಳಲ್ಲಿ NDA ಮೈತ್ರಿಕೂಟಕ್ಕೆ ಸಪೋರ್ಟ್ ಮಾಡಿದ್ದೇ ಹೌದಾದಲ್ಲಿ ಸಹಜವಾಗಿ ಈ 3 ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ಳೋದಕ್ಕೆ BJPಗೆ ಬಹಳ ಸುಲಭ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ಲೆಕ್ಕಾಚಾರಗಳು ಸಹಜವಾಗಿ ನಡೀತಾ ಇದೆ ಅಂತ ವಿದ್ಯಾ. ಎನಿವೆ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.